ವೆಲ್ಕಮ್ ಟು ಡೀಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್. ನಾವು ಭಾರತದ ಅತಿ ದೊಡ್ಡ ಗ್ಲಾಸ್ ಹೌಸ್ ನೋಡಲಿಕ್ಕೆ ಕರ್ನಾಟಕದ ದಾವಣಗೆರೆಗೆ ನಾವೀಗ ಬಂದಿದ್ದೇವೆ. ನಾವೀಗ ಆಲ್ಮೋಸ್ಟ್ ರೀಚ್ ಆಗಲಿಕ್ಕೆ ಬರ್ತಾ ಇದ್ದೇವೆ. ನೋಡ್ತಿದ್ದೀರಿ ರೋಡ್ ಎಷ್ಟು ಒಳ್ಳೆಯದಾಗಿ ಡೆವಲಪ್ ಮಾಡಿದ್ದಾರೆ. ಈಗ ನಾವು ರೀಚ್ ಆಗಿದ್ದೇವೆ. ಸರ್ಚ್ ಮಾಡ್ತಾ ಇದ್ದೆ ಎಲ್ಲಿ ಉಂಟು ಗ್ಲಾಸ್ ಹೌಸ್ ಅಂತ. ನೋಡಿ ಕಾಣ್ತಾ ಉಂಟು ಇಲ್ಲಿಂದ. ಮೋಡ ಸಹ ತುಂಬ ಆಗಿದೆ ಇಲ್ಲಿ ನೋಡಿ. ವರ್ಷ ಬರ್ಕೊಂಡ ಇಲ್ಲಿ ತುಂಬ ಟೂರಿಸ್ಟ್ ಜನ ಸಹ ಬಂದಿದ್ದಾರೆ ಗ್ಲಾಸ್ ಹೌಸ್ ವಿಸಿಟ್ ಮಾಡಲಿಕ್ಕೆ. ದಾವಣಗೆರೆ ಇರುವ ಗ್ಲಾಸ್ ಹೌಸ್ ಇದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ನೀವು ಡಿಸ್ಕ್ರಿಪ್ಷನ್ ನೋಡಿ ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಒನ್ ಟೈಮ್ ಅಟ್ಲೀಸ್ಟ್ ವಿಸಿಟ್ ಮಾಡಿ. ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು ಸಹ ಉಂಟು, ಮೋಡ ಸಹ ಉಂಟು, ಮಳೆ ಬರೋ ಚಾನ್ಸ್ ಕೂಡ ಇದೆ. ಬನ್ನಿ ಹೋಗುವ. ಈಗ ಎಂಟ್ರಿ ಫೀ ಕೂಡ ಇದೆ. ಅಂದರೆ ಎಂಟ್ರಿ ಫೀ ₹20 ಮತ್ತು ಅಬೌಟ್ 10 ಇಯರ್ಸಾಗೆ ₹10 ಮತ್ತು ಬಿಲೋ 10 ಇಯರ್ಸ್ ಮಕ್ಕಳಿಗೆಲ್ಲ ಫ್ರೀ. ಮತ್ತು ಇಲ್ಲಿ ಪಬ್ಲಿಕ್ ಗಾರ್ಡನ್ ಸಹ ಇದೆ. ಅದಕ್ಕೆ ಸಹ ಅವರು ಟೈಮಿಂಗ್ಸ್ ಇಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ. ನಮ್ಮ ರೇಷ್ಮಕ್ಕ ಅಲ್ಲಿ ಟಿಕೆಟ್ ತರಲಿಕ್ಕೆ ಹೋಗಿದ್ದಾರೆ ನಮ್ಮೆಲ್ಲರಿಗೆ. ನಾವು ಎಂಟರ್ ಆಗಿದ್ದೇವೆ. ನೀವು ನೋಡ್ತಿದ್ದೀರಿ ಇಲ್ಲಿ ಗಾರ್ಡನ್ ತುಂಬ ಅಂದರೆ ತುಂಬ ಒಳ್ಳೆಯದಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಅಂದರೆ ತುಂಬ ಗ್ರೇಟ್ ಕಲೆಕ್ಷನ್ಸ್ ಆಫ್ ಬಾನ್ಸಾಯ್ ಟ್ರೀಸ್ ಅಂತ ಹೇಳ್ತೇವೆ. ತುಂಬ ವೆರೈಟಿ ಟ್ರೀಸ್ ಉಂಟು. ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ. ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಸ್ ಮತ್ತು ಪ್ಲ್ಯಾಂಟ್ಸ್. ಮತ್ತು ಏನಪ್ಪ ಅದು ಒಂದು ಟ್ರೀ ಇದೆ, ತುಂಬ ಅಂದರೆ ತುಂಬ ವರ್ಷ ಆಗಿದೆ ಅಂತ ಹೇಳಿದ್ದಾರೆ ಅವರು ಎಂಟ್ರೆನ್ಸಲ್ಲೇ. ಸೊ ಬನ್ನಿ ಹೋಗುವ ನಾವು ನೋಡಲಿಕ್ಕೆ ಎಲ್ಲಿದೆ ಅಂತ ಆ ಟ್ರೀ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗಿಗೆಲ್ಲ ಅದು ಬೆಸ್ಟ್ ಸ್ಪಾಟ್ ಇದು. ಅಂದರೆ ತುಂಬ ಒಳ್ಳೆ ಜಾಗ ಇದೆ. ಯುನೀಕ್ ಇರುವಂಥ ಇವರು ಗ್ಲಾಸ್ ಹೌಸನ್ನು ಕಟ್ಟಿದ್ದಾರೆ. ಸೊ ಇದೇ ಟ್ರೀ ನಾನು ಹೇಳಿದೆ ಎಂಟ್ರೆನ್ಸಲ್ಲಿ ಇರುವಾಗ. ಇದು 500 ಇಯರ್ಸ್ ಆಗಿದೆ ಈ ಟ್ರೀಗೆ. ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ. ನಾನು ಸಹ ತೆಗಿಲಿಕ್ಕೆ ಹೋದೆ. ಸೊ ನಾನು ಫೋಟೋ ಕ್ಲಿಕ್ ಮಾಡಿ ಆಯ್ತು. ಈಗ ಇದು ಗ್ಲಾಸ್ ಹೌಸ್ ಒಳಗೆ ಹೋಗಿ ನೋಡುವ ಹೇಗೆ ಅವರು ಬಿಲ್ಟ್ ಮಾಡಿದ್ದಾರೆ ಅಂತ. ಆಂಟಿ ಎಲ್ಲ ಕೂತ್ಕೊಂಡಿದ್ದಾರೆ. ತುಂಬ ಸಾಕಾಗೋಗಿದೆ. ಫೋಟೋ ತೆಗಿತಾ ಇದ್ದಾರೆ ಅವರು. ನೋಡಿ ಆಸಮ್. ಇಟ್ಸ್ ಅ ವೆರಿ ನೈಸ್ ಯುನೀಕ್ ಆದಂಥ ಗ್ಲಾಸ್ ಹೌಸ್. ಫಸ್ಟ್ ಟೈಮ್ ಇನ್ ಕರ್ನಾಟಕ. ಈಗ ರೇಷ್ಮಕ್ಕೆ ಒಂದು ಐಡಿಯಾ ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ನೋಡ್ತಿದ್ದೀರಿ ಇಲ್ಲಿ ಫುಲ್ ಸರ್ಕಲ್ ಆಗಿ ಚೇರ್ಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ನಾವು ಕುತ್ಕೊಂಡು ಸ್ಟ್ಯಾಚು ಥರ ಒಂದು ಆ್ಯಕ್ಟ್ ಮಾಡುವ ಅಂತ. ಸೊ ಅದು ಕೂಡ ರೀಲ್ಸ್ ನಾನು ಇದರಲ್ಲಿ ಹಾಕಿದ್ದೇನೆ, ಶಾರ್ಟ್ಸ್ ಹಾಕಿದ್ದೆ ನಾನು ಯೂಟ್ಯೂಬಲ್ಲಿ. ಪ್ಲೀಸ್ ಟು ಚೆಕ್ ಮಾಡಿ ಆಯಿತಾ. ಇಲ್ಲಿ ಅಂದರೆ ಕ್ಲೆನ್ಲಿನೆಸ್ ಅಷ್ಟೇ ಏನಿಲ್ಲ, ತುಂಬ ಕಡೆ ಗಲೀಜಿ ಸಹ ಉಂಟು. ಬಟ್ ಈ ಪ್ಲೇಸಿಗೆ ತುಂಬ ಜನ ಬರ್ತಾರೆ ವಿಸಿಟ್ ಮಾಡಲಿಕ್ಕೆ. ತುಂಬ ಈವೆಂಟ್ಸ್ ಆರ್ಗನೈಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿದರು ಅವರು. ತುಂಬ ಬಾನ್ಸಾಯ್ ಗಿಡಗಳು ಅವ್ರು ನೆಟ್ಟಿದ್ದಾರೆ. ಅಂದರೆ ತುಂಬ ಮೇಂಟೆನೆನ್ಸ್ ತುಂಬ ಒಳ್ಳೆಯದಾಗಿ ಉಂಟು ಇಲ್ಲಿ ಗಾರ್ಡನ್. ಅಂದರೆ ಮತ್ತು ಅವ್ರು ಹೇಳಿದ್ದಾರೆ ಇಲ್ಲಿ ಗಿಡಗಳೆಲ್ಲ ಪ್ಲಕ್ ಮಾಡಲಿಕ್ಕೆ ಎಲ್ಲ ಫ್ಲವರ್ಸ್ ಎಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ. ಸ್ವಲ್ಪ ಶೂಟಿಂಗ್ ಮಾಡೋದು ನಾನು ಹಸ್ಬೆಂಡ್ ಹತ್ರ ಹೇಳಿ. ಈಗ ನಾನು ನಿಮಗೆ ಫುಲ್ ವ್ಯೂ ತೋರಿಸ್ತೇನೆ ಅರೌಂಡ್ ದ ಗ್ಲಾಸ್ ಹೌಸ್. ಯಾರಿಗೆಲ್ಲ ಗ್ಲಾಸ್ ಹೌಸಿಗೆ ಬರಲಿಕ್ಕೆ ಆಗೋದಿಲ್ಲ ಈ ವಿಡಿಯೋನ ನೋಡಿ ನೀವು ಖುಷಿ ಪಡಿ. ಫುಲ್ ಕ್ಯಾಪ್ಚರ್ ಮಾಡಿದ್ದೇನೆ, ಸರೌಂಡಿಂಗ್ಸನ್ನು ನಾನು ಕ್ಯಾಪ್ಚರ್ ಮಾಡಿದ್ದೇನೆ. ನೀವು ನೋಡ್ತಾ ಇದ್ದೀರಿ
ಅವರ ಮೇಂಟೆನೆನ್ಸ್ ಆಗಲಿ, ಅವರ ಡೆವಲಪ್ಮೆಂಟ್ ಆಗಲಿ, ಈ ಜಾಗದಲ್ಲಿ ತುಂಬ ಅವರು ಪಾಸಿಟಿವಿಟಿಲಿ ಹಾಕಿದ್ದಾರೆ ಈ ಸಿಟಿಯಲ್ಲಿ, ದಾವಣಗೆರೆಯಲ್ಲಿ. ಈಗ 20 ರೂಪೀಸ್ ಕೊಟ್ಟದಕ್ಕೆ ಇದೊಂದು ವರ್ತ್ ಅಂತ ಅನಿಸಿತು ಈ ಪ್ಲೇಸ್ ನನಗೆ. ಈಗ ನಾವು ಎಲ್ಲರೂ ಹೋಗ್ತಿದ್ದೀವಿ. ಈಗ ನಾವು ಎಕ್ಸಿಟ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನೂ ಕೂಡ ಡೆವಲಪ್ಮೆಂಟ್ಸ್ ಆಗಲಿಕ್ಕೆ ಉಂಟು ಈ ಜಾಗದಲ್ಲಿ. ಜಸ್ಟ್ ಒಂದು ನೋಡಿ, ಒಂದು ಗ್ಲಾಸ್ ಹೌಸನ್ನು ಜಸ್ಟ್ ಒಂದು ಗ್ಲಾಸ್ ಹೌಸ್ ಅವ್ರು ಮಾಡಿದ್ದಾರೆ. ಎಷ್ಟು ಟೂರಿಸ್ಟನ್ನು ಅವರು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ಸೊ ಗುಡ್ ಬೈ ಟು ದಿಸ್ ಪ್ಲೇಸ್. ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಇಲ್ಲಿ ಹೋಗಲಿಕ್ಕೆ ಬೇಕಾದಲ್ಲಿ ನಾನು ಈ ಜಾಗದ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ಟು ಕ್ಲಿಕ್ ಆನ್ ದಿ ಡಿಸ್ಕ್ರಿಪ್ಷನ್ಸ್ ಆ್ಯಂಡ್ ಕ್ಲಿಕ್ ಆನ್ ಆಲ್ಸೋ ದ ಲೊಕೇಶನ್ ಆ್ಯಂಡ್ ಕಮ್ ಟು ದಿಸ್ ಪ್ಲೇಸ್. ಸೊ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವೀಗ ಗ್ಲಾಸ್ ಹೌಸ್ ನೋಡಿ ಹೋಗ್ತಿದ್ದೀವಿ. ಸೊ ಇಟ್ ವಾಸ್ ಒನ್ ಆಫ್ ದ ನೈಸ್ ಸ್ಟ್ರಕ್ಚರ್ ದಟ್ ಇಸ್ ಕ್ರಿಯೇಟೆಡ್ ಇನ್ ದಿಸ್ ಪರ್ಟಿಕ್ಯುಲರ್ place. I'll keep you updated with the other places. Bye-bye. I will meet you in the next vlog. Till then, thank you. Thanks for watching. Like, comment and share Delia's Lifestyle.